ಕಿರಣ್ ಮತ್ತು ಕಾವ್ಯ, ಹಳ್ಳಿಮನೆಯ ಹಸಿಬಿಸಿ ಹರಟೆ. ಭಾಗ 2. ಸಾಯಂಕಾಲದ ಆ ಕೆಂಬಣ್ಣದ ಸೂರ್ಯ ಮರೆಯಾಗುತ್ತಿದ್ದಂತೆ ಹಳ್ಳಿಯ ತಂಗಾಳಿ ಮೈಯನ್ನು ತಣಿಸುತ್ತಿತ್ತು. ಕಿರಣ್ ತನ್ನ ಹೊಸ ಬೈಕ್ ಸ್ಟಾರ್ಟ್ ಮಾಡಿ ಸಿದ್ಧನಾಗಿದ್ದ. ಕಾವ್ಯ ತನ್ನ ಸೀರೆಯ ಸೆರಗನ್ನು ಭದ್ರವಾಗಿ ಸಿಕ್ಕಿಸಿಕೊಂಡು ಮೆಲ್ಲಗೆ ಬೈಕ್ ಹತ್ತಿ ಕುಳಿತಳು. ಅವಳು ಕುಳಿತ ಕ್ಷಣದಲ್ಲಿ ಬೈಕ್ ಸ್ವಲ್ಪ ನಡುಗಿದಂತಾಯಿತು. ಕಿರಣ್ ಮುಗುಳ್ನಗುತ್ತಾ, ಏನು ಕಾವ್ಯ, ನೀನು ಹತ್ತಿದ ತಕ್ಷಣ ನನ್ನ ಗಾಡಿ ಇಷ್ಟೊಂದು ಶೇಕ್ ಆಗ್ತಿದೆ. ನಿನ್ನ ಫಿಟ್ಟಿಂಗ್ ಕರೆಕ್ಟಾಗಿ ಆಯ್ತಾ ಎಂದು ಗಾಡಿಯ ಕನ್ನಡಿಯಲ್ಲೇ ಅವಳ ಕಣ್ಣನ್ನು ನೋಡುತ್ತಾ ಕೇಳಿದನು. ಕಾವ್ಯ ಅವನ ಭುಜದ ಮೇಲೆ ಮೆಲ್ಲಗೆ ಕೈಯಿಟ್ಟು, ಫಿಟ್ಟಿಂಗ್ ಅಂತೂ ಸಖತ್ ಆಗಿದೆ ಕಿರಣ್, ಆದ್ರೆ ನೀನು ಈ ಗಾಡಿಯನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿದರೆ ಅಷ್ಟೇ ಸಾಕು. ಹಳ್ಳಿಯ ಗುಂಡಿ ಬಿದ್ದ ರಸ್ತೆಗಳಲ್ಲಿ ನಿನ್ನ ಹ್ಯಾಂಡ್ ಗ್ರಿಪ್ ಎಷ್ಟಿದೆ ಅಂತ ನೋಡೋಣ. ಎಲ್ಲಿ, ಗಾಡಿ ಸ್ಟಾರ್ಟ್ ಮಾಡು ಎಂದು ತುಂಟತನದಿಂದ ಅವನ ಬೆನ್ನಿಗೆ ಸ್ವಲ್ಪ ಹತ್ತಿರವಾಗಿ ಕುಳಿತಳು. ಕಿರಣ್ ಮೊದಲನೇ ಗೇರ್ ಹಾಕಿ ಗಾಡಿಯನ್ನು ನಿಧಾನವಾಗಿ ಮುಂದಕ್ಕೆ ಬಿಟ್ಟನು. ಹಳ್ಳಿಯ ಆ ಕಚ್ಚಾ ರಸ್ತೆಯಲ್ಲಿ ಗಾಡಿ ಹೋಗುವಾಗ ಸಣ್ಣ ಸಣ್ಣ ಏರಿಳಿತಗಳು ಸಿಗುತ್ತಿದ್ದವು. ಒಂದೊಂದು ಗುಂಡಿ ಬಂದಾಗಲೂ ಕಾವ್ಯ ಕಿರಣ್ಣನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಿದ್ದಳು. ಕಿರಣ್ಗೆ ಆ ಸಾಮೀಪ್ಯ ಹೊಸ ಚೈತನ್ಯ ನೀಡುತ್ತಿತ್ತು. ನೋಡು ಕಾವ್ಯ, ನಾನು ಮೊದಲೇ ಹೇಳಲಿಲ್ವಾ, ಈ ಗಾಡಿಯ ಶಾಕ್ ಅಬ್ಸರ್ಬರ್ ಸಖತ್ ಸ್ಮೂತ್ ಆಗಿದೆ. ಎಷ್ಟೇ ದೊಡ್ಡ ಹಂಪ್ಸ್ ಬಂದರೂ ನಿನಗೆ ಆರಾಮಾಗಿ ಇರುತ್ತೆ ಎಂದು ಎಕ್ಸಲರೇಟರ್ ಅನ್ನು ಸ್ವಲ್ಪ ಜಾಸ್ತಿ ಕೊಟ್ಟನು. ಗಾಡಿ ಈಗ ತೋಟದ ರಸ್ತೆಗೆ ತಿರುಗಿತ್ತು. ಸುತ್ತಲೂ ದಟ್ಟವಾದ ಅಡಿಕೆ ಮರಗಳು ಮತ್ತು ತೆಂಗಿನ ಮರಗಳ ಸಾಲು. ಜನರಿಲ್ಲದ ಆ ಒಂಟಿ ದಾರಿಯಲ್ಲಿ ಬೈಕಿನ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಕಾವ್ಯ ಕಿರಣ್ನ ಕಿವಿಯ ಹತ್ತಿರ ಮುಖ ತಂದು ಪಿಸುಗುಟ್ಟಿದಳು. ಕಿರಣ್, ನಿನ್ನ ಇಂಜಿನ್ ಈಗ ಸಖತ್ ಹೀಟ್ ಆಗಿದೆ ಅನ್ಸುತ್ತೆ. ಆ ಕಾವಿನ ಸದ್ದು ನನಗೆ ಇಲ್ಲಿಯವರೆಗೂ ಕೇಳಿಸ್ತಿದೆ. ಇಷ್ಟೊಂದು ಪವರ್ ಇಟ್ಟುಕೊಂಡು ಸುಮ್ಮನೆ ಗಾಡಿ ಓಡಿಸಿದರೆ ಹೇಗೆ? ಎಲ್ಲಾದರೂ ಒಂದು ಕಡೆ ಗಾಡಿ ನಿಲ್ಲಿಸಿ ಅದರ ಪರ್ಫಾರ್ಮೆನ್ಸ್ ಪೂರ್ತಿಯಾಗಿ ತೋರಿಸಬಾರದೆ? ಕಿರಣ್ ಗಾಡಿಯನ್ನು ತೋಟದ ಒಳಗಿನ ಒಂದು ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿದನು. ಇಂಜಿನ್ ಆರಿಸಿದಾಗ ಅಲ್ಲಿನ ಶಾಂತತೆ ಅವರ ಉಸಿರಾಟದ ಸದ್ದನ್ನು ಇನ್ನೂ ಹೆಚ್ಚಿಸಿತು. ಕಿರಣ್ ಗಾಡಿಯಿಂದ ಇಳಿದು ಕಾವ್ಯಳ ಹತ್ತಿರ ಬಂದು, ಕಾವ್ಯ, ನೀನು ಕೇಳಿದ ಅಸಲಿ ಟೆಸ್ಟ್ ಡ್ರೈವ್ ಇಲ್ಲೇ ಶುರುವಾಗುವುದು. ಈ ಹೊಸ ಗಾಡಿಗೆ ಮೈಲೇಜ್ಗಿಂತ ಅದರ ಪಿಕಪ್ ಇಂಪಾರ್ಟೆಂಟ್. ನೀನು ರೆಡಿ ಇದ್ದರೆ ಈ ತೋಟದ ತಂಪಿನಲ್ಲಿ ನಮ್ಮ ಹರಟೆ ಶುರು ಮಾಡೋಣ ಎಂದನು. ಕಾವ್ಯ ಬೈಕಿನ ಮೇಲೆಯೇ ಕುಳಿತುಕೊಂಡು ತನ್ನ ಹೂವಿನ ಬುಟ್ಟಿಯನ್ನು ಪಕ್ಕದಲ್ಲಿಟ್ಟಳು. ನಿನ್ನ ಈ ಕಾನ್ಫಿಡೆನ್ಸ್ ನನಗೆ ಇಷ್ಟ ಕಿರಣ್. ಆದ್ರೆ ನೆನಪಿರಲಿ, ಬರೀ ಕಿಕ್ ಹೊಡೆದರೆ ಸಾಕು ಅಂತ ಅಂದುಕೊಳ್ಳಬೇಡ. ಸರಿಯಾದ ಟೈಮ್ನಲ್ಲಿ ಗೇರ್ ಚೇಂಜ್ ಮಾಡೋದು ಗೊತ್ತಿರಬೇಕು. ಇಲ್ಲದಿದ್ದರೆ ಗಾಡಿ ಮಧ್ಯದಲ್ಲೇ ಆಫ್ ಆಗಿಬಿಡುತ್ತೆ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನಕ್ಕಳು. ಕಿರಣ್ ಅವಳ ಕೈಗಳನ್ನು ಹಿಡಿದು, ನನ್ನ ಗಾಡಿಯಲ್ಲಿ ರಿವರ್ಸ್ ಗೇರ್ ಇಲ್ಲ ಕಾವ್ಯ, ಒಮ್ಮೆ ಸ್ಟಾರ್ಟ್ ಆದ್ರೆ ಫಿನಿಶಿಂಗ್ ಲೈನ್ವರೆಗೂ ಹೋಗಲೇಬೇಕು. ಈ ಇಂಜಿನ್ ಪವರ್ ಮುಂದೆ ನಿನ್ನ ಎಲ್ಲಾ ನಾಚಿಕೆಗಳೂ ಕರಗಿ ಹೋಗುತ್ತವೆ. ಇವತ್ತು ಈ ತೋಟದ ಗಾಳಿ ನಮ್ಮ ಪ್ರೇಮಕ್ಕೆ ಸಾಕ್ಷಿಯಾಗಲಿದೆ ಎನ್ನುತ್ತಾ ಅವಳ ಮುಖದ ಹತ್ತಿರ ತನ್ನ ಮುಖವನ್ನು ತಂದನು. ಅವರ ನಡುವಿನ ಆ ಸಂಭಾಷಣೆ ಈಗ ಬರೀ ಮಾತಾಗಿ ಉಳಿಯಲಿಲ್ಲ. ಸಾಯಂಕಾಲದ ಕತ್ತಲೆ ಆವರಿಸುತ್ತಿದ್ದಂತೆ ಕಿರಣ್ ಮತ್ತು ಕಾವ್ಯಳ ನಡುವಿನ ಪ್ರೇಮದ ಆಟ ಹೊಸ ಹಂತಕ್ಕೆ ತಲುಪಿತ್ತು. ಕಿರಣ್ನ ಪವರ್ಫುಲ್ ಮಾತುಗಳು ಮತ್ತು ಕಾವ್ಯಳ ಮಾದಕ ತುಂಟಾಟ ಆ ತೋಟದ ಪ್ರಶಾಂತತೆಯನ್ನು ಸಖತ್ ಹಸಿಬಿಸಿ ಮಾಡಿತ್ತು.